Hello students, welcome to RHchemistry. So in today's video, chemistry knowledge booster. ಸೊ ಈ ಸೀರೀಸಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಒಂದಷ್ಟು ಯುನಿಕ್ ಆಗಿ ಒಂದಷ್ಟು ಪ್ರಾಪರ್ಟೀಸನ್ನು ಡಿಸ್ಕಸ್ ಮಾಡೋಣಂತೆ. ಸೊ ಇನ್ಆರ್ಗ್ಯಾನಿಕ್ ಇರ್ಬೋದು, ಫಿಸಿಕಲ್ ಇರ್ಬೋದು, ಆರ್ಗ್ಯಾನಿಕ್ ಇರ್ಬೋದು. ಸೊ ಇದರಲ್ಲಿ ಏನು ನಾನು ಹೇಳ್ತೀನಿ ಅದರ ಹಿಂದಿನ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಕ್ವಶನ್ ಯಾವುದಾದ್ರೂ ಇರಲಿ, ಯಾವ ಟೈಪ್ ಬಂದರೂ ಕೂಡ ಆ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿತ್ತು, ನಿಮ್ಮ ಬೇಸಿಕ್ಸ್ ಸ್ಟ್ರಾಂಗ್ ಇತ್ತು ಅಂತಂದರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದೋಸ್ ಕ್ವಶನ್. ಆ್ಯಂಡ್ ಎಸ್ಪೆಷಲಿ ಫಾರ್ CET, NEET ಆರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ದಿಸ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್. ಹಾಗೇನಾದರೂ ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸರ್ ಬೆಸ್ಟ್ ಇದೆ ಕಂಟಿನ್ಯೂ ಮಾಡಿ ಅಂಥೇಳಿ. ಇಲ್ಲ ಅಂದರೆ ಸರ್ ಇದು ಉಪಯೋಗ ಇಲ್ಲ ಅಂತ ಹೇಳಿ ನಾನು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣಂತೆ. ಸೊ ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಆದಷ್ಟು ಲೈಕ್ ಮಾಡಿ, ಯಾಕಂದರೆ ನೀವು ಲೈಕ್ ಮಾಡ್ತಾ ಹೋದಾಗೆ ಉಳಿದ ಫ್ರೆಂಡ್ಸ್ಗಳಿಗೂ ಇದು ರೀಚ್ ಆಗ್ತದೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ. ಫಸ್ಟ್ ಟೈಮ್ ಏನೋ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ವಿಡಿಯೋಸ್ದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇನ್ಕ್ರೀಸಿಂಗ್ ಆರ್ಡರ್ ಇಂದ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನ ತೊಗೊಳ್ತಾ ಇದ್ದೀನಿ. ಬಹಳ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು, ಇನ್ಕ್ರೀಸಿಂಗ್ ಆರ್ಡರ್ ಇನ್ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ರಿಮೆಂಬರ್, ಸೊ ಇದರಲ್ಲಿ ಆಲ್ಮೋಸ್ಟ್ 100 ಇನ್ಕ್ರೀಸಿಂಗ್ ಆರ್ಡರ್ ನನ್ನ ಹತ್ರ ಈಗ ಲೀಸ್ಟ್ ಔಟ್ ಇದೆ. ಅಂದರೆ ಆಲ್ಮೋಸ್ಟ್ 100 ಇನ್ಕ್ರೀಸಿಂಗ್ ಆರ್ಡರ್. ಜಸ್ಟ್ ಇಮ್ಯಾಜಿನ್, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಕಂಪ್ಲೀಟಾಗಿ ಕವರ್ ಮಾಡೋಣಂತೆ ಈ 100 ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ. ಸೊ ಈ ಆರ್ಡರ ಹಿಂದೆ ಇರುವಂತಹ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಅಪ್ಲೈ ದಿಸ್ ನಾಲೆಜ್ ಟು ಎನಿ ಆಫ್ ದ ಕ್ವಶನ್ಸ್, ರೈಟ್? ಸೊ ಫಸ್ಟ್ ಕ್ವಶನ್ಸ್ ನೋಡೋಣಂತೆ. ಸೊ ಇನ್ಕ್ರೀಸಿಂಗ್ ಅಯಾನಿಕ್ ಸೈಜ್ ಅಂತ ಕೇಳಿದ್ದಾರೆ. ಸೊ ದೀಸ್ ಆರ್ ದ ಅಯಾನ್ಸ್ ವಿಚ್ ಆರ್ ಗಿವನ್ ಫಾರ್ ಅ ಕ್ವಶನ್. ಸೊ ಈ ರೀತಿ ಕ್ವಶನ್ಸನ್ನು ಅಯಾನನ್ನು ಕೇಳಿದ್ದಾರೆ, ಹೌದಾ? ಫಸ್ಟ್ ಹಾಗಾದ್ರೆ ಏನು ಮಾಡಬೇಕು ಈ ಅಯಾನಿಕ್ ಇದರೊಳಗೆ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಸೊ ಫಸ್ಟ್ ಯು ಹ್ಯಾವ್ ಟು ಸಿ ವಾಟ್ ಆಲ್ ದ ಅಯಾನ್ಸ್ ದೇ ಹ್ಯಾವ್ ಗಿವನ್. ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ, ಇಲ್ಲೂ ಕೂಡ 10 ಎಲೆಕ್ಟ್ರಾನ್ ಇದೆ, ಇಲ್ಲೂ ಕೂಡ 10 ಎಲೆಕ್ಟ್ರಾನ್ ಇದೆ, ಹಿಯರ್ ಆಲ್ಸೋ 10 ಎಲೆಕ್ಟ್ರಾನ್, ಹಿಯರ್ ಆಲ್ಸೋ 10 ಎಲೆಕ್ಟ್ರಾನ್, ವಿಚ್ ಮೀನ್ಸ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್, ಹೌದಾ? ಸೊ ಒನ್ ಥಿಂಗ್ ಹೇಳ್ಬಿಡ್ತೀನಿ ನಿಮಗೆ. ಸೊ ಅಯಾನಿಕ್ ಸೈಜ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ನಂಬರ್. ಬಹಳ ಸಿಂಪಲ್, ಅಟಾಮಿಕ್ ನಂಬರ್ ಅಂದರೆ ಅಟಾಮಿಕ್ ನಂಬರ್ ಜಾಸ್ತಿ ಆಗ್ತಾ ಇದೆ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಆಗ್ತದೆ. ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅಟ್ರಾಕ್ಷನ್ ಜಾಸ್ತಿ ಆಗ್ತದೆ, ಹೆನ್ಸ್ ರೇಡಿಯಸ್ ಕಡಿಮೆ ಆಗ್ತದೆ. ಹೆನ್ಸ್ ರಿಮೆಂಬರ್, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ದಿಸ್ ಈಸ್ ದ ಪಾರ್ಟ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಫ್ರಾಮ್ ದಿಸ್ ಇಂಪಾರ್ಟೆಂಟ್ ಫಸ್ಟ್ ಆರ್ಡರ್, ಹೌದಾ? ಹಾಗಾದ್ರೆ ಆರ್ಡರ್ ಬರೆದು ಬಿಡೋಣಂತೆ. ಹಾಗಾದ್ರೆ ಔಟ್ ಆಫ್ ದೀಸ್ ರಿಮೆಂಬರ್ ಅಟಾಮಿಕ್ ನಂಬರ್ ನೋಡಿ, ಇದು 11 ಅಟಾಮಿಕ್ ನಂಬರ್, 12 ಅಟಾಮಿಕ್ ನಂಬರ್, 8 ಅಟಾಮಿಕ್ ನಂಬರ್, 9 ಅಟಾಮಿಕ್ ನಂಬರ್. ಹಾಗಾದ್ರೆ ಆರ್ಡರ್ ಬರೆದ್ರೆ ಏನಾಗ್ತದೆ? Mg2+ ವಿಲ್ ಬಿ ಲೀಸ್ಟ್. ರಿಮೆಂಬರ್, Mg2+ ವಿಲ್ ಬಿ ಲೀಸ್ಟ್. ದೆನ್ Na+, ರಿಮೆಂಬರ್ ಈ ಸೈನ್ ಏನಿದು ಈ ಕಡೆ ಬರೆದ್ರೆ Na is ಲೆಸ್ ದ್ಯಾನ್, ಈ ಕಡೆ ಬರೆದ್ರೆ ಜಾಸ್ತಿ ಅಂತ ಹೇಳಿ, ಅಂದರೆ F- ಲೆಸ್ ದ್ಯಾನ್ O2-. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಸೆಕೆಂಡ್ ಒನ್ ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ ಸೆಕೆಂಡಲ್ಲಿ ಇನ್ಕ್ರೀಸಿಂಗ್ ಆಸಿಡಿಕ್ ಪ್ರಾಪರ್ಟಿ ಕೇಳ್ತಾ ಇದ್ದಾರೆ. MgO, ZnO, P2O5, CO2 ಇಸ್ ಗಿವನ್. ಸೊ ಇದರಲ್ಲಿ ಆಸಿಡಿಕ್ ಪ್ರಾಪರ್ಟಿ ಡಿಪೆಂಡಿಂಗ್ ಆನ್ ಹೇಗೆ? ಸೊ ರಿಮೆಂಬರ್ ಒನ್ ಥಿಂಗ್, ಆಸ್ ವಿ ಮೂವ್ ಅಲಾಂಗ್ ದ ಪೀರಿಯಡ್, ರಿಮೆಂಬರ್ acidic nature of oxides increases. So reverse it. As we move down the group, remember acidic nature of oxide decreases. Remember, acidic nature of the oxide decreases. ಅಷ್ಟು ನೆನ್ಪಿಟ್ಕೊಳ್ಳಿ, ಯು ಕ್ಯಾನ್ ಈಸಿಲಿ ಟೆಲ್. ಈಗ ನೋಡಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಒಂದ್ಸರಿ ಇದನ್ನು ಅರೇಂಜ್ಮೆಂಟ್ ಮಾಡಿಬಿಡಿ. ಸೊ ಮೆಗ್ನೀಷಿಯಂ ಇಲ್ಲಿ ಬಂದರೆ ಈ ಸಿರೀಸಲ್ಲೇ ರಿಮೆಂಬರ್ ಫಾಸ್ಫರಸ್ ಬರ್ತದೆ, ಇಲ್ಲಿ ಕಾರ್ಬನ್ ಬರ್ತದೆ, ಆ್ಯಂಡ್ ಇಲ್ಲಿ ಜಿಂಕ್ ಬರ್ತದೆ. ರಿಮೆಂಬರ್, ಸೊ ಲೈಕ್ ದಿಸ್, ವಿಚ್ ಮೀನ್ಸ್ ಫಸ್ಟ್ ಈಸ್ ಕಾರ್ಬನ್, ಹೌದಾ? ಕಾರ್ಬನ್ ಈಸ್ ಮೋರ್ ಅಸಿಡಿಕ್, ಸೊ ಕಾರ್ಬನ್ ಡೈಆಕ್ಸೈಡ್ ಈಸ್ ಮೋರ್ ಅಸಿಡಿಕ್, ಐ ಕ್ಯಾನ್ ರೈಟ್. ದೆನ್ ಯು ಕ್ಯಾನ್ ಟೇಕ್ ಫಾಸ್ಫರಸ್, ರಿಮೆಂಬರ್ ಫಾಸ್ಫರಸ್ P2O5 you can take. Then you can say out of these two, both are metals. Generally metals form basic oxide, but one the exception ನೆನ್ಪಿಟ್ಕೊಳ್ಳಿ, ZnO is amphoteric in nature, which means compared to MgO it is more acidic. ZnO is amphoteric in nature, but compared to MgO, ZnO is acidic. Hence the order become like this. So this is the point what you have to remember in this particular question. ನೆಕ್ಸ್ಟ್ ನೋಡೋಣಂತೆ. ಸೊ ಇನ್ಕ್ರೀಸಿಂಗ್ ಫಸ್ಟ್ ಅಯೋನೈಸೇಷನ್ ಪೊಟೆನ್ಷಿಯಲ್ ನೋಡೋಣಂತೆ. ಇನ್ಕ್ರೀಸಿಂಗ್ ಫಸ್ಟ್ ಅಯೋನೈಸೇಷನ್ ಪೊಟೆನ್ಷಿಯಲ್ ಎಲಿಮೆಂಟ್ ಕೊಟ್ಟಿರೋದು ಯಾವುದು? ಲೈಕ್ ದಿಸ್, ರಿಮೆಂಬರ್,
ರೈಟ್. ಸೊ ಯಾವುದು ಕಾನ್ಸೆಪ್ಟ್ ಏನು ನೆನ್ಪಿಟ್ಕೋಬೇಕಿಲ್ಲಿ? ಸೊ ಅಯೋನೈಸೇಷನ್ ಎನರ್ಜಿ ಇನ್ಕ್ರೀಸಸ್ along the period. So but remember, but some exceptions ಹೇಗಿರ್ತದೆ? if configuration is filled ಅಂದರೆ completely filled or half filled, then ionization energy will be more. ಹೌದಾ? ಸೊ ಹಾಗಾದರೆ ಇಲ್ಲಿ ನೋಡೋಣಂತೆ, ಸೋಡಿಯಂ ಫಸ್ಟ್ ಬರ್ತದೆ, ಅದಾದಮೇಲೆ ಮೆಗ್ನೀಷಿಯಂ, ಅದಾದಮೇಲೆ ಅಲ್ಯೂಮಿನಿಯಂ, ಅದಾದಮೇಲೆ ಸಿಲಿಕಾನ್. ಹೌದಾ? ಬಟ್ ಸಿಲಿಕಾನ್ ಇಸ್ ಹೈಯೆಸ್ಟ್, ನೋ ಡೌಟ್, ಬಿಕಾಸ್ ಹಿಯರ್ ಇಟ್ ಇಸ್ ಅ ಸೈಜ್. ಸೊ ಆಲ್ವೇಸ್ ರಿಮೆಂಬರ್ ಅಯೋನೈಸೇಷನ್ ಎನರ್ಜಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್. ಸೈಜ್ ವೈಸ್ ನೋಡಿದಾಗ ಸಿಲಿಕಾನ್ ಇಸ್ ಸ್ಮಾಲೆಸ್ಟ್ ಒನ್, ಹೆನ್ಸ್ ರಿಮೆಂಬರ್ ಸಿಲಿಕಾನ್ ಈಸ್ ಮೋರ್ ದ್ಯಾನ್. ರೈಟ್. ಲೀಸ್ಟ್ ನೋಡಿ ಸೋಡಿಯಂ. ಹೌದಾ? ಸೋಡಿಯಂ, ನೋ ಡೌಟ್ ಇನ್ ಇಟ್, ಸೋಡಿಯಂ ಈಸ್ ಸ್ಮಾಲರ್ ದ್ಯಾನ್. So sodium ಯಾಕೆ? ಸ್ಮಾಲರ್, ಲಾರ್ಜರ್ ಸೈಜ್, ಹೆನ್ಸ್ ಲೆಸ್ಸರ್ ಇಸ್ ದ ಅಯೋನೈಸೇಷನ್ ಎನರ್ಜಿ. ನೆಕ್ಸ್ಟ್ Mg and Al ಉಳಿತು, ಬಟ್ Mg ಕಾನ್ಫಿಗರೇಷನ್ ಏನು? 3s2 ಕಂಪ್ಲೀಟ್ಲಿ ಫಿಲ್ಡ್. So here 3s2 3p1. Because of that reason, remember, aluminum will be less than magnesium. So the answer for this question is Na less than Al less than Mg less than Si. So ಇವೆರಡು ಪಾಯಿಂಟ್ ಅನ್ನ ನಾವು ಈ ಸ್ಲೈಡ್ ಇಂದ ಕಲ್ತ್ಕೊಂಡ್ವಿ. See, from every question we will gain something. Remember, ಆ ಏನು ಗೇನ್ ಮಾಡ್ತೀರಿ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನಿಮಗೆ. ಸೊ ದ್ಯಾಟ್ ವಿ ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ವಿಲ್ ಮೂವ್ ಟು ಇನ್ಕ್ರೀಸಿಂಗ್ ಆರ್ಡರ್ ನಂಬರ್ 4. ಸೊ ಇನ್ಕ್ರೀಸಿಂಗ್ ಬಾಂಡ್ ಲೆಂತ್ ಕೊಟ್ಟಿರೋ ಎಲಿಮೆಂಟ್ ನೋಡಿ, O2 N2 Cl2 F2, ಬಹಳ ಇಂಪಾರ್ಟೆಂಟ್ ಇದು. O2 N2 Cl2 F2. ರಿಮೆಂಬರ್, ಆಸ್ ಬಾಂಡ್ ಆರ್ಡರ್ ಇನ್ಕ್ರೀಸಸ್. ಬಾಂಡ್ ಆರ್ಡರ್ ಅಂದ್ರೇನು? ನಂಬರ್ ಆಫ್ ಬಾಂಡ್ಸ್ ಬಿಟ್ವೀನ್ ಆಟಮ್ಸ್. ಹೌದಾ? ನಂಬರ್ ಆಫ್ ಬಾಂಡ್ಸ್ ಇದು, ನಂಬರ್ ಆಫ್ ಬಾಂಡ್ಸ್. ಬಾಂಡ್ ಆರ್ಡರ್ ಇನ್ಕ್ರೀಸಸ್. ರಿಮೆಂಬರ್, ಬಾಂಡ್ ಲೆಂತ್ ಏನಾಗ್ತದೆ? ಬಾಂಡ್ ಲೆಂತ್ ಡಿಕ್ರೀಸಸ್. ಹೌದಾ? ಇಲ್ಲಿ ನೋಡಿ ಬಾಂಡ್ ಆರ್ಡರ್ ಏನಿದೆ ಇಲ್ಲಿ? ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 2 ಬಿಕಾಸ್ ಆಕ್ಸಿಜನ್ ಡಬಲ್ ಬಾಂಡ್ ಆಕ್ಸಿಜನ್, ನೈಟ್ರೋಜನ್ ತ್ರಿಬಲ್ ಬಾಂಡ್ ನೈಟ್ರೋಜನ್. ಸೊ ಬಾಂಡ್ ಆರ್ಡರ್ is 3. Here bond order is 1. Then definitely we can say N2 is least bond length. Hence remember, I can write first N2, adadmele we can write O2. Now the question is Cl2 and F2. Remember, in case of the halogens group 17 element, we will discuss one thing. So bond length order in case of the halogen is, remember, so in this particular case Cl2 less than Br2 less than F2 less than I2. ಎಕ್ಸೆಪ್ಷನ್ ಇದು. ದಿಸ್ ಈಸ್ ದ ಎಕ್ಸೆಪ್ಷನ್ ಆರ್ಡರ್. ನೆನ್ಪಿಟ್ಕೊಳ್ಳಿ, ಎಕ್ಸೆಪ್ಷನ್ ಆರ್ಡರ್. ಬಿಕಾಸ್ ಆಫ್ ದಿ ವೆರಿ ಸ್ಮಾಲ್ ಸೈಜ್ ಆಫ್ ದ ಫ್ಲೂರಿನ್, ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ವಿಲ್ ಬಿ ಮೋರ್. ಬಿಕಾಸ್ ಆಫ್ that reason, bond length increases, bond dissociation energy decreases. So because of that reason, out of these two, bond dissociation ಅಂದರೆ bond length is more for Cl2. Sorry, bond length is more for F2 then Cl2. ಸೈಜ್ ವೈಸ್ ನೋಡಬೇಡಿ, ಸೈಜ್ ವೈಸ್ ಫ್ಲೂರಿನ್ is smaller size, ಬಟ್ ಏನಾಗ್ತದೆ? ಬಿಕಾಸ್ ಆಫ್ ದಿ ಲೋನ್ ಪೇರ್ ರಿಪಲ್ಷನ್ ಇನ್ ಕೇಸ್ ಆಫ್ ದ ಫ್ಲೂರಿನ್, ಸೊ ಸ್ಮಾಲರ್ ಸೈಜ್ ಫ್ಲೂರಿನ್ ವಿಲ್ ಹ್ಯಾವ್ ಮೋರ್ ಬಾಂಡ್ ಲೆಂತ್ than chlorine. Hence the answer for this question is this. But what we can gain from this one? So this is the part we have to gain. Addition to this, remember, this is the exception part we have to remember in this particular case. Next, inorganic chemistry number 5. So increasing ionic size ನೋಡಿ, K plus Ca2 plus S2 minus Cl minus Ar, they are gone. So all these are once again isoelectronic species. Remember, already isoelectronic species I told you. For isoelectronic species, so radius inversely proportional to, remember, atomic number. ಹೌದಾ? ಅಟಾಮಿಕ್ ನಂಬರ್. ಸೊ ಹಾಗಾದರೆ ಈಗ ಆರ್ಡರ್ ಏನಾಗ್ತದೆ ಅಂತ ನೋಡ್ತಾ ಹೋದರೆ, ಸೊ ಹಿಯರ್ ಯು ಕ್ಯಾನ್ ಸಿ ಅಟಾಮಿಕ್ ನಂಬರ್ 20, ಅಟಾಮಿಕ್ ನಂಬರ್ 19, ಸೊ ಇಟ್ ಈಸ್ 16, ಇಟ್ ಈಸ್ 17, ಇಟ್ ಈಸ್ 18. ಸೊ ಅರೇಂಜ್ ಮಾಡ್ತಾ ಹೋಗಿ. ಸೊ ಈಗ ಏನಾಗ್ತದೆ ಇಲ್ಲಿ? ಸೊ ಫಸ್ಟ್ ವಿಲ್ ಟೇಕ್ 20, ರೈಟ್? 20 ಏನಾಗಬೇಕು ಇಲ್ಲಿ? ಹಾಗಾದರೆ ಲೀಸ್ಟ್ ಆಗಬೇಕು. ಹೌದಾ? ಸೊ ಲೀಸ್ಟ್, ಯಾಕಂದರೆ ಹೈಯೆಸ್ಟ್ ಅಟಾಮಿಕ್ ನಂಬರ್, ಸೊ ಲೀಸ್ಟ್ ರೇಡಿಯಸ್ Ca2 ಪ್ಲಸ್ ಲೀಸ್ಟ್. ದೆನ್ ಯಾರು ಬರ್ತಾರೆ? K ಪ್ಲಸ್. ದೆನ್ ಯಾರು ಬರ್ತಾರೆ? ಅರ್ಗಾನ್.
argon, right? Then yaar bartare, so it will be a Cl minus, then S2 minus. S2 minus is larger, Ca2 plus is smaller. This is inorganic order, increasing order in inorganic chemistry. So number 5. ಸೊ ನಂಬರ್ 6 ಈ ವಿಡಿಯೋದಲ್ಲಿ 10 ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾನು. ಇನ್ಕ್ರೀಸಿಂಗ್ ಆಸಿಡಿಕ್ ಸ್ಟ್ರೆಂತ್ ಒಂದ್ಸಲ ನೋಡ್ಬೋಣಂತೆ. ಸೊ ಆರ್ಡರ್ ಇಸ್ ಗಿವನ್ ಲೈಕ್ ದಿಸ್, ರಿಮೆಂಬರ್. ಸೊ ಲೈಕ್ ದಿಸ್. ಸೊ ಹಾಗಾದರೆ ಇವೆಲ್ಲ ನೋಡಿ ಏನಿದು, ಆಕ್ಸೋ ಆಸಿಡ್ಸ್ ಆಫ್ ಕ್ಲೋರಿನ್, ಹೌದಾ? ಆಕ್ಸೋ ಆಸಿಡ್ಸ್ ಆಫ್ ಕ್ಲೋರಿನ್. ಆಕ್ಸೋ ಆಸಿಡ್ಸ್ ಆಫ್ ಕ್ಲೋರಿನಲ್ಲಿ ಆಸಿಡಿಕ್ ನೇಚರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ಲೋರಿನ್, ಹೌದಾ? ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ಲೋರಿನ್. ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ಲೋರಿನ್ ನೋಡಿ, HClO3 ಪ್ಲಸ್ 5, HClO4 ಪ್ಲಸ್ 7, HClO4 ಎಷ್ಟು? ಸೊ ಪ್ಲಸ್ 7 and HClO plus 1, HClO2 plus 3. Now you write HClO4 is more stronger acid, so HClO less than HClO2 less than HClO3 less than HClO4. Very important order, remember. So then what we have gained from this? So we have gained oxyacids of a chlorine, acidic nature depending on, remember, oxidation state of chlorine. This we have gained from this, remember. ಪ್ರತಿಯೊಂದರಲ್ಲಿ ಏನಾದರೂ ಒಂದು ಪಡ್ಕೊಳ್ಳೋಣಂತೆ, ಕಳ್ಕೊಳ್ಳೋದಿಲ್ಲ ನಾವು ಯಾವಾಗಲೂ, ಪಡ್ಕೊಳ್ಳೋಣಂತೆ, ರಿಮೆಂಬರ್. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಂಬರ್ 7, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬಾಂಡ್ ಸ್ಟ್ರೆಂತ್, HF, HBr, HL, HI, HBr, ರೈಟ್? ಇನ್ಕ್ರೀಸಿಂಗ್ ಬಾಂಡ್ ಸ್ಟ್ರೆಂತ್ ಅಂತ ಕೇಳ್ತಾ ಇದ್ದಾರೆ. ಸೊ ಇನ್ಕ್ರೀಸಿಂಗ್ ಬಾಂಡ್ ಸ್ಟ್ರೆಂತ್ ಹೇಗೆ ಡಿಪೆಂಡ್ ಇದ್ರೊಳಗೆ, ರಿಮೆಂಬರ್, in this particular case as size of atom increases, remember, bond length increases, remember, bond strength ಏನಾಗ್ತದೆ, bond strength decreases. So as the size of the atom increases, bond length increases, bond strength increases. This is the one point what we have gained from this particular order. ಹಾಗಾದರೆ ಕರೆಕ್ಟ್ ಆರ್ಡರ್ನ ಬರೆಯೋಣಂತೆ. ಎಸ್, ಇನ್ಕ್ರೀಸಿಂಗ್ ಬಾಂಡ್ ಸ್ಟ್ರೆಂತ್ ಅಂತ ಬಂದಿದೆ. ಬಾಂಡ್ ಸ್ಟ್ರೆಂತ್ ನೋಡಿ, HF ಶುಡ್ ಬಿ ಮೋರ್ ಸ್ಟ್ರಾಂಗರ್ ಬಾಂಡ್, ರೈಟ್? ಯಾಕಂದರೆ ಸ್ಮಾಲ್ ಸೈಜ್ ಇದೆ, ಹೌದಾ? ಅದಾದಮೇಲೆ ಯಾರು ಬರ್ತಾರೆ? HCl. ಅದಾದಮೇಲೆ ಯಾರು ಬರ್ತಾರೆ? HBr. ಆಫ್ಟರ್ ದಟ್ HI, right? HI less than HBr less than HCl less than HF. So increasing bond strength, remember. So bond strength for HF is more because size of the fluorine is less, remember, right? Yes. Then eighth one, increasing oxidation number of iodine. So correct ಆಗಿ ನೋಡಿ, ಈ ರೀತಿ ಆಪ್ಷನ್ ಕೊಟ್ಟಿದ್ದಾರೆ, ಈ 4 ಎಲಿಮೆಂಟ್ ಕೊಟ್ಟಿದ್ದಾರೆ. ಸೊ 4 ಎಲಿಮೆಂಟಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಿ. ಇದು ಎಲಿಮೆಂಟಲ್ ಸ್ಟೇಟ್ 0, ದಿಸ್ ಈಸ್ -1, ದಿಸ್ ಈಸ್ +7, ಹೌದಾ? +7 ಕ್ಯಾಲ್ಕುಲೇಟ್ ಮಾಡಿ, +7. IBR is +1. So now the increasing order is, remember, so first 0, I2 less than, ಅದಾದ್ಮೇಲೆ ಯಾರು ಬರ್ತಾರೆ? ಸೊ ಸಾರಿ ಫಸ್ಟ್ HI ಇಲ್ಲ, HI then I2 less than ಯಾರು? then IBR interhalogen compound less than HiO4, remember. So this is the order. ಸೊ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಷನ್ ಬಹಳ ಸಿಂಪಲ್ ಇದೆ. ಸೊ ಅದಕ್ಕೆ ನಾನು ಇದನ್ನು ಎಕ್ಸ್ಪ್ಲೇನ್ ಇಷ್ಟೇ ಮಾಡಿದ್ದೀನಿ, ರೈಟ್? ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಂಬರ್ 9, ಸೊ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಥರ್ಮಲ್ ಸ್ಟೆಬಿಲಿಟಿ ನೋಡಿ. ಸೊ ಆಕ್ಸಾಸಿಡ್ಸ್ ಆಫ್ ಕ್ಲೋರಿನ್ ಕೊಟ್ಟಿದ್ದಾರೆ, ಬಹಳ ಸಿಂಪಲ್ ಇದೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಥರ್ಮಲ್ ಸ್ಟೆಬಿಲಿಟಿ ಆರ್ಡರ್, ಥರ್ಮಲ್ ಸ್ಟೆಬಿಲಿಟಿ ಆಫ್ oxyacids of halogen, remember, in this particular case, as electronegativity increases, in this case bond strength increases and thermal stability decreases. Thermal stability increases, bond strength increase ಆದರೆ thermal stability ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ. ದಿಸ್ ಈಸ್ ದ ಥಿಂಗ್ ವಿಚ್ ವಿ ಕ್ಯಾನ್ ಗೇನ್ ಇಟ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ 9th ಕ್ವಶನ್. ಹಾಗಾದ್ರೆ ಆರ್ಡರ್ ಏನಾಗ್ತದೆ? HClO, ರೈಟ್? HClO ಇದು ಎಲೆಕ್ಟ್ರೋನೆಗೇಟಿವಿಟಿ ಇನ್ಕ್ರೀಸ್ ಆದಂಗೆ. ಸೊ
ಆಸ್ ದ ಸೇಮ್ ಟೈಮ್ ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇದೆ Cl. ಇದಕ್ಕೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ, ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸಸ್, ಸೊ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸಸ್, ಥರ್ಮಲ್ ಸ್ಟೆಬಿಲಿಟಿ ಇನ್ಕ್ರೀಸಸ್. ಸೊ HClO ಲೆಸ್ ದ್ಯಾನ್ HClO2 less than HClO3 less than HClO4. Like this, remember, we have order. Very important, kaltkoli. So last one in this today's video ನೋಡಿದ ಮೇಲೆ ಹೇಳಬೇಕು, ಕರೆಕ್ಟ್ ಇದೆಯೋ, ಇಂಟ್ರೆಸ್ಟ್ ಇದೆಯಾ, ಸರಿ ಇದೆಯಾ, ಇನ್ನೂ ಬೇಕಾ, ಸೊ ಬೇಡವಾ ಅಂತ ಹೇಳಬೇಕು. ಬೇಕು ಅಂದರೆ ರಿಮೆಂಬರ್, ಇನ್ನೂ 90 ಆರ್ಡರ್ ಇದೆ ನನ್ನ ಹತ್ರ, 90 ಆರ್ಡರ್ ಐ ಹ್ಯಾವ್. ಆರ್ಡರ್, ಸೊ ಇಟ್ ಈಸ್ ಲೈಕ್ ಅ ಕೋರ್ಟ್. ರಿಮೆಂಬರ್, ಇನ್ಕ್ರೀಸಿಂಗ್ ಬಾಂಡ್ ಎಂಥಾಲ್ಪಿ, ಸೊ O2 N2 Cl2 F2ನೇ ಇದೆ. ಇನ್ಕ್ರೀಸಿಂಗ್ ಬಾಂಡ್ ಎಂಥಾಲ್ಪಿ ಅಂತ ಕೇಳ್ತಾ ಇದ್ದಾರೆ. ಸೊ ಬಾಂಡ್ ಎಂಥಾಲ್ಪಿ, ರಿಮೆಂಬರ್, ಸೊ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆರ್ಡರ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಲೆಂತ್. ರಿಮೆಂಬರ್, ಬಾಂಡ್ ಲೆಂತ್, ಹೌದಾ? ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಡೈರೆಕ್ಟ್ ಪ್ರಪೋರ್ಷನಲ್ ಟು ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಜಾಸ್ತಿ ಇದ್ದರೆ ಬಾಂಡ್ ಲೆಂತ್ ಕಡಿಮೆ ಇರ್ತದೆ, ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಜಾಸ್ತಿ ಇರ್ತದೆ. ಅಂದರೆ ಔಟ್ ಆಫ್ ದೀಸ್, ರಿಮೆಂಬರ್ ಒನ್ಸ್ ಅಗೇನ್, N2 more than O2, ನೋ ಡೌಟ್. ಯಾಕಂದರೆ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದಾಗ ದಿಸ್ ಈಸ್ 2, ದಿಸ್ ಈಸ್ 3, ಬಟ್ ದಿಸ್ ಈಸ್ 1, ದಿಸ್ ಈಸ್ 1. ಹಾಗಾದರೆ ಇವೆರಡರಲ್ಲಿ ಯಾವುದು? ರಿಮೆಂಬರ್, Cl2 ಆ್ಯಂಡ್ F2 ಎಕ್ಸೆಪ್ಷನ್ ಇನ್ ಕೇಸ್ ಆಫ್ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ. ಏನು ಎಕ್ಸೆಪ್ಷನು? ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಏನಾಗ್ತದೆ, ಎಫ್ ಈಸ್ ಸ್ಮಾಲರ್ ಸೈಜ್, ಹೆನ್ಸ್ ಮೋರ್ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ, ಹೌದಾ? ರಾಂಗ್ ಇಟ್ ಈಸ್. ಸೊ ನೆಕ್ಸ್ಟ್ ವಿಲ್ ಕಮ್ Cl2, next will come F2. The reason for that is F and F, when it form a single bond, there is a 3 lone pair present on each fluorine like this. ಸೊ ವೆನ್ ಏನಾಗ್ತದೆ, ಇವೆರಡು ಸ್ಮಾಲ್ ಸೈಜ್ ಇರೋದಕ್ಕೆ ಇವೆರಡು ಹತ್ತಿರ ಬಂದಾಗ ಏನಾಗ್ತದೆ, ಇದು ರಿಪೆಲ್ ಆಗ್ತದೆ, ಇದು ರಿಪೆಲ್ ಆಗ್ತದೆ, ಇದು ರಿಪೆಲ್ ಆಗ್ತದೆ. ಸೊ ವೆನ್ ಎವರ್ ದೇ ವಿಲ್ ಅಂಡರ್ಗೋ ರಿಪಲ್ಷನ್, ಟು ಮಿನಿಮೈಸ್ ದ ರಿಪಲ್ಷನ್, ದೀಸ್ ಫ್ಲೂರಿನ್ ಸ್ಟೇ ಆಸ್ ಫಾರ್ ಆಸ್ ಅವೇ ಫ್ರಮ್ ಈಚ್ ಅದರ್. ಎಷ್ಟು ದೂರ ಆಗ್ತದೆ ಅಷ್ಟು ದೂರ ಇರೋದಕ್ಕೆ ಟ್ರೈ ಮಾಡ್ತದೆ. Because of that reason, remember, bond length increases, bond strength decreases, bond dissociation enthalpy also decreases. Because of that reason, F2 less than Cl2 less than O2 less than N2 is the answer for this. I hope I have tried something new here out of this regular final punch series videos. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. Subscribe to channel if you are not subscribed. Thank you. Have a nice day.